ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 10ರಿಂದ ಆರಂಭವಾದ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟ ಮುಷ್ಕರ ಮುಂದುವರೆದಿದೆ. ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕೂಡ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ನಿರ್ದೇಶನದಂತೆ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಈ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು. ಎಲ್ಲಾ ಬಗೆಯ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನು ಸ್ಥಗಿತಗೊಳಿಸಿ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳಲಾಯಿತು. ಈ ಹಿಂದೆ ಸಂಘದ ಮೂಲಕ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ನಡೆಸಿ ಅಗತ್ಯ ಭರವಸೆಗಳ ಸಿಕ್ಕ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ತಾತ್ಕಾಲಿಕವಾಗಿ ಕೈಬಿಡಲಾಗಿತ್ತು. ಆದರೆ ಈ ಬಳಿಕವೂ ಕೂಡ ಹಲವು ತಿಂಗಳು ಆದರೂ ಕೂಡ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗೆ ಮುಂದಾಗದೇ ಇರುವುದು ಈಗ ವಿಷಾದನೀಯ ಸಂಗತಿಯಾಗಿದೆ. ಕಚೇರಿ ಅವಧಿ ಮುಗಿದ ಬಳಿಕವೂ ಕೂಡ ಗೂಗಲ್ ಮೀಟಿಂಗ್ ಇತರ ಕೆಲಸಗಳ ಜವಾಬ್ದಾರಿಯಿಂದ ಮಹಿಳಾ ನೌಕರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಪೌತಿ ಖಾತಾ ಆಂದೋಲನ ಕೈಬಿಡಬೇಕು. ಸೇವಾ ವಿಷಯಗಳಿಗೆ ಸಂಬಂಧಪಟ್ಟ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಸುಸಜ್ಜಿತವಾದ ಕಚೇರಿ ಸಹಿತ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು. ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು. ಮಹಿಳಾ ಅಧಿಕಾರಿಗಳಿಗೆ ವಿಶೇಷ ಸೇವಾ ಭದ್ರತೆಯನ್ನು ತಾಂತ್ರಿಕ ಹುದ್ದೆಯ ಸರಿಸಮಾನ ವೇತನವನ್ನು ನೀಡಬೇಕು. ಅಂತರ್ಜಿಲ್ಲಾ ವರ್ಗಾವಣೆಯ ಅವಕಾಶ ನೀಡಿ ಇಲಾಖೆಯಲ್ಲಿ 15ರಿಂದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಪದೋನ್ನತಿಯನ್ನು ನೀಡಬೇಕು. ಪ್ರಯಾಣ ಭತ್ಯೆ 500ರಿಂದ 5,000ಕ್ಕೆ ಹೆಚ್ಚುವರಿ ಮಾಡಬೇಕು. ಜೀವಹಾನಿ ಆಗುವ ಗ್ರಾಮ ಆಡಳಿತ ಅಧಿಕಾರಿ ಕುಟುಂಬಕ್ಕೆ ಪರಿಹಾರ ಸಹಿತ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಈ ಒಂದು ತಪ್ಪಿದಲ್ಲಿ ನಮ್ಮ ಹೋರಾಟ ಹೇಳಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಗೆರೆ. ಆಡಳಿತಾಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಇವತ್ತಿನ ದಿನ ಮುಷ್ಕರ ಕೈಗೊಂಡಿದ್ದೀವಿ. ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಏನು ಮೂಲಭೂತ ಸೌಕರ್ಯ ಬೇಕು ಆ ಸೌಕರ್ಯ ಒದಗಿಸಬೇಕು. ಹಾಗೂ ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸದಿರೋಕ್ಕೆ ಮೆಮೊ ಹಾಗೂ ಸುತ್ತೋಲೆ ಇದ್ರೂ ಸಹ ಕೆಲಸ ಮಾಡೋಕ್ಕೆ ಸುತ್ತೋಲೆ ಮೆಮೊ ಹಾಕ್ತಾರೆ. ಮತ್ತು ಲೇಟ್ ಅವರ್ಸಲ್ಲಿ ಕೆಲಸ ಮಾಡೋಕ್ಕೆ ಗೂಗಲ್ ಮೀಟು ಅಂತ ಹೇಳ್ಬಿಟ್ಟು 6:30 ಮೇಲೆ ಬೋದು 8 ಗಂಟೆಗೆ 9 ಗಂಟೆಗೆ ಆ ಥರ ಮೆಮೊ ಮೀಟಿಂಗ್ಗಳು ತಗೋತಾ ಇರೋದ್ರಿಂದ ನನಗೆ ಎಲ್ಲ ನೌಕರರಾಗಿದ್ದು ತುಂಬ ಕಷ್ಟ ಆಗ್ತಾಯಿದೆ. ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಆಗ್ತಿದೆ. ಆದ್ದರಿಂದ ಏನು ಎಲ್ಲ ಇಲಾಖೆಗಳಲ್ಲಿ ಬೆಳಗ್ಗೆ 10ರಿಂದ 5:30 ಏನು ಟೈಮಿಂಗ್ಸ್ ಇದೆ ದಯವಿಟ್ಟು ಅದೇ ಟೈಮಿಂಗ್ಸಲ್ಲಿ ನೀವು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ. ಹಾಗೂ ಏನು ಮೂಲಭೂತ ಸೌಕರ್ಯಗಳು ಅದನ್ನು ಕೊಟ್ಟು ಕೆಲಸವನ್ನು ನಮಸ್ಕಾರ. ಈ ದಿನ ಏನು ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ರಾಜ್ಯ ಸಂಘದ ವತಿ ನಿರ್ದೇಶನದಂತೆ ಎಲ್ಲ ತಾಲೂಕು ಹಂತದಲ್ಲಿ ನಾವು ಈ ದಿನ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿರುವಂತೆ ಕಳೆದ ಸೆಪ್ಟೆಂಬರ್ನಲ್ಲಿ ನಾವು ಮೊದಲನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡು ಸರ್ಕಾರದ ಎದುರಿಗೆ ಸುಮಾರು ಬೇಡಿಕೆಗಳನ್ನ ಇಟ್ಟಿದ್ವಿ. ಬಟ್ ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿ ಸಕಾರಾತ್ಮಕ ಸ್ಪಂದನೆ ಕೊಡ್ತಿಲ್ಲ. ಯಾವುದೇ ಲಿಖಿತ ಆದೇಶ ಕೂಡ ನಮಗೆ ಸಿಕ್ಕಿಲ್ಲ. ಸೊ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯಿಸೋದೇನಂತಂದರೆ, ನೀವು ಕೇಳ್ತಾ ಇರೋ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಫಸ್ಟು ನಮಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಿ. ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ನಮಗೆ ಕೆಲಸ ಕೇಳೋವಂಥದ್ದು ಸಮಂಜಸವಾಗುತ್ತೆ. ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂಗೆ 16A ಇರ್ಬೋದು, ಮತ್ತು ಪ್ರಮೋಷನ್ಸ್ ಇರ್ಬೋದು, ಇವು ಯಾವುವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಕಾಲದಲ್ಲಿ ಸಿಗ್ತಾ ಇಲ್ಲ. ಮತ್ತು ನಮಗೆ ಕಚೇರಿ ಅವಧಿ ಮುಗಿದ ನಂತರ ಏನು ಮೀಟಿಂಗ್ ಕರೆಯೋದಿರ್ಬೋದು, ಮತ್ತು ಕೆಲಸವನ್ನು ವಹಿಸೋವಂಥದ್ದು ಇರ್ಬೋದು, ಇದು ಆಗ್ತಾಯಿದೆ. ಇದರಿಂದ ನಮ್ಮ ಮಹಿಳಾ ನೌಕರರು ಇರ್ಬೋದು, ಅವರೆಲ್ಲ ತುಂಬ ತೊಂದರೆಗೊಳಗಾಗ್ತಾ ಇದ್ದಾರೆ. ಹಾಗೂ ಏನು ರಜಾ ದಿನಗಳಲ್ಲಿ ನಮ್ಮನ್ನು ಕೆಲಸಕ್ಕೆ ಹಚ್ಚುವಂಥದ್ದು ಇರ್ಬೋದು, ಇದು ಭಾಳ ತೊಂದರೆ ಉಂಟು ಮಾಡ್ತಾಯಿದೆ. ಇದನ್ನೆಲ್ಲ ನಿಲ್ಲಿಸಬೇಕಂತ ನಾವು ಸರ್ಕಾರನ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಕರೆ ಮೇರೆಗೆ ಈ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತು ತಾಲೂಕು ಕಚೇರಿಗಳ ಮುಂದೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಏನು ಎರಡನೇ ಹಂತದ ಪ್ರತಿಭಟನೆಯನ್ನು ಇವತ್ತಿನ ದಿವಸ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ,
ಏನು ನಮ್ಮ ಘನ ಸರ್ಕಾರ ಕಳೆದ ಬಾರಿ ನಾವೇನು ಮುಷ್ಕರ ಮಾಡಿದ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ, ಅಲ್ಲಿಂದ ಈಚೆಗೆ ನಮ್ಮ ಯಾವುದೇ ರೀತಿಯ ಒಂದು ಲಿಖಿತ ಆದೇಶಗಳಾಗಲಿ ಮತ್ತು ನಮ್ಮ ಕರೆಗೆ ಏನು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ಆದ್ದರಿಂದ 2ನೇ ಹಂತದ ಮುಷ್ಕರವನ್ನು ಇವತ್ತಿನ ದಿವಸ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಏನು ಮೂಲಭೂತ ಸೌಕರ್ಯಗಳಿರ್ಬೋದು, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಹಳ್ಳಿಗಳಿಗೆ ಹೋದರೆ ನಮ್ಮ ವೃತ್ತಗಳಿಗೆ ಕಚೇರಿಗಳಿಲ್ಲ, ಕೂತ್ಕೊಳ್ಳೋಕ್ಕೆ ಚೇರು ಟೇಬಲ್ಗಳಿಲ್ಲ. ಅದ್ರ ಜೊತೆಗೆ ಸುಮಾರು 20-25 ವರ್ಷ ಒಂದೇ ಹುದ್ದೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಬಂದರೂ ಕೂಡ ಪದೋನ್ನತಿಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ನಮ್ಮ ಒಂದು ಸೇವಾ ಭದ್ರತೆಗಳಿಲ್ಲ, ಮಹಿಳೆಯರಿಗೆ ಸೇವಾ ಭದ್ರತೆಯಲ್ಲಿ ರಕ್ಷಣೆ ಇಲ್ಲ. ಅದ್ರ ಜೊತೆಗೆ ದಿನಕ್ಕೆ 10 ಹಲವಾರು ಆ್ಯಪ್ಗಳನ್ನು ಅಂದರೆ ಸುಮಾರು 21 ಆ್ಯಪ್ಗಳನ್ನು ನಾವು ತಾಂತ್ರಿಕವಾಗಿ ನಿರ್ವಹಣೆ ಮಾಡ್ತಾಯಿದ್ದೀವಿ. ಆ ಒಂದು ಆ್ಯಪ್ಗಳಿಗೆ ತಾಂತ್ರಿಕ ಹುದ್ದೆ ಅಂತ ಪರಿಗಣನೆ ಮಾಡಿ ಅದಕ್ಕೆ ತಕ್ಕಾದಂಥ ವೇತನವನ್ನು ನಿಗದಿಪಡಿಸಿ ಆದೇಶ ಹೊರಡಿಸ್ಬೇಕಂತೇಳಿ ನಾವು ಈ ಒಂದು ಮುಷ್ಕರದಲ್ಲಿ ಕರೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ರೂಲ್ಸ್ 16A ಮರುಸ್ಥಾಪಿಸಬೇಕು. ಏನು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ತೆಗೆದುಹಾಕಿದ್ದಾರೆ, ಅದನ್ನು ಮಾಡಿದ್ದಲ್ಲಿ ನಮ್ಮ ಎಷ್ಟೋ ಗ್ರಾಮಾಡಳಿತಾಧಿಕಾರಿಗಳ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಯಾಕಂದರೆ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಅಂಗವಿಕಲರು ಇರ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಇರುತ್ತೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಾರೆ. ಅದು ರೂಲ್ 16A 4 ವರ್ಷದಿಂದ ಏನಿತ್ತು ಅದನ್ನು ಮತ್ತೆ ಮರುಸ್ಥಾಪಿಸಬೇಕಂತೇಳಿ ಈ ಒಂದು ಮುಷ್ಕರದ ಮುಖೇನ ನಾವು ಕರೆ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಯಾವುದೇ ರೀತಿಯ ಸರ್ಕಾರದ ವಿರುದ್ಧವಾಗಿ ನಾವು ಈ ಒಂದು ಮುಷ್ಕರವನ್ನು ಮಾಡ್ತಾ ಇಲ್ಲ. ನಮ್ಮ ಏನು 10 ಹಲವಾರು ಬೇಡಿಕೆಗಳಿದ್ದಾವೆ. ಏನು ರಜಾ ದಿನಗಳಲ್ಲಿ ಕೂಡ ಕಚೇರಿಗೆ ಹಾಜರಾಗಿ ಕೆಲಸ ನಿರ್ವಹಿಸುವಂತೆ ಮೆಮೊ ಹಾಕ್ತಾಯಿದ್ದಾರೆ. ಆ ಜೊತೆ ಸರ್ಕಾರದ ಸುತ್ತೋಲೆ ಇದೆ, ರಜಾ ದಿನಗಳಲ್ಲಿ ಯಾವುದೇ ಅಧಿಕಾರಿಗಳಿಗೂ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ ಕೆಲಸಕ್ಕೆ ಕರಿಬಾರ್ದು, ಮೆಮೊ ಹಾಕಬಾರ್ದು ಅಂತೇಳಿ. ಅದು ಇದ್ದರೂ ಸಹಿತ ಅಧಿಕಾರಿಗಳು ಅದನ್ನು ನಿರ್ಲಕ್ಷ್ಯತೆ ಮಾಡಿ ಇವತ್ತಿನ ದಿವಸ ಮೆಮೊಗಳನ್ನು ಹಾಕ್ತಾಯಿದ್ದಾರೆ. ಜೊತೆಗೆ ಕೆಲಸದ ಅವಧಿ ನಂತರ ಏನು 6 ಗಂಟೆ ಮೇಲೆ ಗೂಗಲ್ ಮೀಟ್ಗಳನ್ನು ಮಾಡ್ತಾಯಿದ್ದಾರೆ, ಸಭೆಗಳನ್ನು. ಅದು ಮಹಿಳಾ ನೌಕರರಿಗೆ ತೊಂದರೆ ಆಗ್ತಾಯಿದೆ. ಕೆಲಸದ ಅವಧಿ ನಂತರ ಮಾಡಬಾರ್ದು. ಜೊತೆಗೆ ನಮಗೆ ಸ್ವಂತ ಒಂದು ಏನು ಮೊಬೈಲ್ ಸರ್ಕಾರದಿಂದ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಸ್ಕ್ಯಾನರ್, ಪ್ರಿಂಟರ್ ಇರ್ಬೋದು, ಈ ರೀತಿ 10 ಹಲವಾರು ಏನು ಡಿಮ್ಯಾಂಡ್ಸನ್ನು ಇಟ್ಟಿದ್ದೀವಿ ನಾವು. ಅದರಲ್ಲಿ ಅತಿ ಮುಖ್ಯವಾಗಿ ರೂಲ್ 16A ಇರ್ಬೋದು, ಮತ್ತು ಕಚೇರಿ, ನಮಗೆ ಮೂಲಭೂತ ಸೌಕರ್ಯವಾದ ಕಚೇರಿಯನ್ನು ಒದಗಿಸೋದಿರ್ಬೋದು. ಈ ರೀತಿಯಾಗಿ ನಮ್ಮ ಈ ಒಂದು 10 ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ನಮ್ಮ ಮೂಲಭೂತವಾಗಿ ನಮಗೆ ಜಾಬ್ ಚಾರ್ಟ್ ಇಲ್ಲ. ಆಮೇಲೆ ರಾಜ್ಯ ಮಟ್ಟದ ಜ್ಯೇಷ್ಠತೆ ಇರ್ಬೋದು, ಪ್ರವಾಸ ಭತ್ಯೆ ನಾವೇನು ಹಳ್ಳಿಗಳಿಗೆ ಕೂಡ ಹೋಗ್ತಾ ಇದ್ದೀವಿ, ಅದು 500 ರೂಪಾಯಿ ಇದೆ, ಅದರಿಂದ 5000ಕ್ಕೆ ಏರಿಸಬೇಕು. ಜೊತೆಗೆ ರಿಸ್ಕ್ ಅಲವೆನ್ಸ್ ಅಂತ ನಾವು ಕೇಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಫಾರೆಸ್ಟ್ ಇಲಾಖೆಯಲ್ಲಿ ರಿಸ್ಕ್ ತೊಗೊಂಡು ಏನು ಕೆಲಸ ಮಾಡುತ್ತೆ, ಅದೇ ರೀತಿ ನಾವು ಚುನಾವಣೆ ಜೊತೆಗೆ ಅತಿವೃಷ್ಟಿ, ಅನಾವೃಷ್ಟಿ, ಈ ರೀತಿ 10 ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ರಿಸ್ಕ್ ಅಲವೆನ್ಸ್ ಆಗಿ 30,000 ರೂಪಾಯಿಗಳನ್ನು ಕೊಡಬೇಕಂತ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ 50 ವರ್ಷಗಳ ಹಿಂದಿನ ಏನು ವೃತ್ತ ವಿಂಗಡಣೆ ಇದೆ, ಈಗ ಜನಸಂಖ್ಯೆ ಆಧಾರದ ಮೇಲೆ ಆ ವೃತ್ತಗಳಿಗೆ ಮತ್ತೆ ಪುನರ್ವಿಂಗಡಣೆ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿದಿನನಿತ್ಯ ನಾವು ವಾಸಸ್ಥಳ ಇರ್ಬೋದು, ವಂಶವೃಕ್ಷ ಇರ್ಬೋದು, ಇವೆಲ್ಲವನ್ನು ನೀಡ್ತಾ ಇದ್ದೀವಿ. ಅದರಲ್ಲಿ ಏಕಾಏಕಿಯಾಗಿ ನಮ್ಮ VAO ಅವ್ರ ಗ್ರಾಮಾಡಳಿತಾಧಿಕಾರಿಗಳ ಮೇಲೆ FIRಗಳನ್ನು ದಾಖಲಿಸ್ತಾ ಇದ್ದಾರೆ. ಅದು ಮೇಲಾಧಿಕಾರಿಗಳ ಅನುಮತಿ ಪಡೆದು ನೈಜತೆಯನ್ನು ಪರಿಶೀಲನೆ ಮಾಡಿ ಇನ್ನೂ ಮುಂದುವರೆದು ಹೇಳೋದಾದರೆ ಆ ಅರ್ಜಿದಾರರನ್ನೇ ನೇರ ಹೊಣೆಗಾರನ್ನಾಗಿ ಮಾಡಿ. ಯಾಕಂದರೆ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ, ನಾವು ಏನೇ ಪರಿಶೀಲನೆ ಮಾಡಿದರೂ ಕೂಡ ತಪ್ಪಾಗ್ತಾ ಇರ್ತೇವೆ. ಈ ಎಲ್ಲದರಿಂದನೂ ಕೂಡ ನಾವು ನ್ಯಾಯಯುತವಾದ ಇಂಥ 10 ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಬೆಂಬಲ ಇದೆ. ರೈತ ಸಂಘದವರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಮತ್ತು ಎಲ್ಲ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ತಾವೇ ನೋಡ್ಬೋದು. ಈ ರೀತಿಯಾಗಿ ಇನ್ನೂ ಈ ಮುಷ್ಕರವು ಇನ್ನೂ 3-4 ದಿನ ಮುಂದುವರಿತದೆ. ಅಲ್ಲಿಗೂ ಕೂಡ ನಮ್ಮ ಕರೆಗೆ ಹೋಗೋಡದೆ ಹೋದಲ್ಲಿ ನಾವು ರಾಜ್ಯ ಮಟ್ಟ ಅಂದರೆ ಬೆಂಗಳೂರಿನಲ್ಲಿ ನಾವು ಈ ಒಂದು ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾರೆ.